ಡಿ.ಕೆ. ಶಿವಕುಮಾರ್ ಅವರಿಗೆ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳು ಶುಭ ಹಾರೈಸಿದ್ದಾರೆ. ಬಂಡಿಯಾಗ ನಿಂತು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. 24ನೇ ಮುಖ್ಯಮಂತ್ರಿ ಆಗ್ತಾ ಇರೋದು ಸಂತಸ, ಸ್ವಾಗತಾರ್ಹ. ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಎಲ್ಲ ಸಮುದಾಯದ ಪ್ರೀತಿ ಗಳಿಸಿ ಕೆಲಸ ಮಾಡುವಂತ ವಿಶ್ವಾಸ ಇದೆ. ಪಕ್ಷಕ್ಕಾಗಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಅವರು. ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ದಾರೆ. ಪಕ್ಷದ ಅನೇಕ ಕಷ್ಟದ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತು ಬಂಡೆಯಂತೆ ನಿಂತು ಅದನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಚಾಕಚಕ್ಯತೆ ಮತ್ತೆ ಕಾರ್ಯತತ್ಪರತೆ, ಇವೆಲ್ಲವೂ ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ದೊಡ್ಡಹಳ್ಳಿ ಒಂದು ಗ್ರಾಮ ಮತ್ತು ಕನಕಪುರದ ಒಂದು ಮೂಲೆಯಲ್ಲಿದೆ. ಅಲ್ಲಿಂದ ಬೆಳೆದು ಬಂದು ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿ ಚಿಕ್ಕ ವಯಸ್ಸಿನಲ್ಲೇ ಅವರು ಶಾಸಕರಾಗಿ ಅದರ ಜೊತೆಗೆ ಮಂತ್ರಿಗಳಾಗಿ ಹೋರಾಟವನ್ನು ಮಾಡಿಕೊಂಡು ಬಂದು ಸುದೀರ್ಘ ಒಂದು 40 ವರ್ಷಗಳ ಒಂದು ರಾಜಕೀಯ ಹೋರಾಟದಿಂದ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂತಹ ಕೂಗು ಬಹಳ ವರ್ಷಗಳಿಂದ, 1 ವರ್ಷದಿಂದ ಇತ್ತು. ಕಾಂಗ್ರೆಸ್ ವರಿಷ್ಠರು ಇವತ್ತು ನಿರ್ಧಾರವನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 3 ವರ್ಷ ಪೂರೈಸ್ತಾ ಇದ್ದಾರೆ. ಇನ್ನು 2 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.